ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ, ಹಾಗೆ ಚೆನ್ನಾಗಿರ್ಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭಾರ್ಗವಿ ನರೇನ್ ವ್ಲಾಗ್ಸ್. ಹಾಗೇನೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವ್ರಿಗೆಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ನನ್ನ ಕಂಟೆಂಟ್ ನೋಡಿ ಇಲ್ಲ ಅಂದರೆ ನನ್ನ ವಿಡಿಯೋಗಳನ್ನ ನೋಡಿ ಇಷ್ಟಪಟ್ಟಿದ್ರೆ ಅವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೊಟೀನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಡೇ ಅಂತೂ ಡೈಲಿ ಇದೇ ಥರನೇ ರೊಟೀನ್ ಸ್ಟಾರ್ಟ್ ಆಗಿಬಿಡುತ್ತೆ. ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬಿಸಿನೀರನ್ನ ತಗೊಳ್ತೀನಿ. ಮಾರ್ನಿಂಗ್ ಟೈಮ್ ಖಾಲಿ ಹೊಟ್ಟೆಗೆ ನಾವು ಬಿಸಿನೀರನ್ನ ಕುಡಿಯೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಹಾಗೆ ಬಾಡಿ ಫುಲ್ಲು ಹೈಡ್ರೇಟಿಂಗ್ ಆಗಿರುತ್ತೆ, ಹಾಗೆ ಮಲಬದ್ಧತೆ ಸಮಸ್ಯೆ ಯಾರಿಗಾದ್ರೂ ಇದ್ದರೆ ನಿವಾರಣೆ ಆಗುತ್ತೆ. ಆ್ಯಂಡ್ ಡೇ ಫುಲ್ಲು ಫ್ರೆಶ್ ಆಗಿ ಹಾಗೆ ಎನರ್ಜೆಟಿಕ್ ಆಗಿ ಇರೋದಕ್ಕೆ ನಮಗೆ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಅದರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಏನಾದರೂ ವ್ಯಾಯಾಮ ಇದ್ರೆ ವ್ಯಾಯಾಮ ಮಾಡಿಕೊಂಡು ನಾವು ಬಿಸಿನೀರನ್ನ ಕುಡಿಯೋ ಅಭ್ಯಾಸ ಮಾಡ್ಕೊಳ್ತಾ ಬರಬೇಕು. ನಾನು ಎಕ್ಸಸೈಸ್ ಏನು ಮಾಡೋದಿಲ್ಲ, ಜಸ್ಟ್ 2 ರೌಂಡು 3 ರೌಂಡ್ಸ್ ವಾಕಿಂಗ್ ಥರ ಔಟ್ಸೈಡ್ ಮಾಡಿಕೊಂಡು ಇನ್ನು ಮನೆ ಕೆಲಸಗಳಲ್ಲಿ ನಾನು ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ. ಸೊ ಅದರಿಂದ ನಾನು ಯಾವುದು ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ವಾರ್ಮ್ ವಾಟರ್ನ ಕುಡ್ಕೊಂಡು ಇನ್ನು ಮನೆ ಕೆಲಸನೇ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ. ಆ್ಯಂಡ್ 3-4 ಡೇಸ್ ಆಗಿತ್ತು ಗಿಡಗಳಿಗೆ ನೀರು ಹಾಕಿ, ಸೊ ಅದರಿಂದ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಗಿಡಗಳನ್ನ ಇಟ್ಟಿರ್ತೀವಲ್ವ ಅಡುಗೆ ಮನೆಯಲ್ಲಿ, ಸೊ ಕೆಳಗಡೆ ಎಲ್ಲ ಸ್ವಲ್ಪ ಗಲೀಜ್ ಥರ ಅನಿಸ್ತಾ ಇರುತ್ತೆ. ಸೊ ಅದರಿಂದ ಆವಾಗಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ನಾನು ಅಡುಗೆ ಮನೆಯಲ್ಲಿ ಬ್ಯುಸಿ ಇರೋದ್ರಿಂದ ಗಿಡಗಳ ಕಡೆ ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ. ಸೊ ಇವತ್ತು ಹೆಂಗಿದ್ರು ಸ್ವಲ್ಪ ಬೇಗ ಇದ್ದಿದ್ದೀವಲ್ವ, ಸ್ವಲ್ಪ ಅದರದ್ದಾದರೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂತೇಳಿ ಗಿಡಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ನೈಟ್ ನಾನು ಈ ಥರ ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿ ಇಟ್ಟಿರ್ತೀನಿ, ಮಕ್ಕಳಿಗೆ ಅದರಲ್ಲಿ ಏನಾದರೂ ಸ್ಮೂತಿ ಮಾಡಿಕೊಡ್ತೀನಿ. ಸೊ ಅದನ್ನು ಹಾಗೆ ನೆನೆಸಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ಟಿಫನ್ಗೆ ಬಂದುಬಿಟ್ಟು ನಾನಿಲ್ಲಿ ಚಪಾತಿ ಹಾಗೆ ಕ್ಯಾಪ್ಸಿಕಮ್ ಕರ್ರಿನ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಚಪಾತಿ ಹಿಟ್ಟನ್ನ ಕೈಯಲ್ಲೇ ಮಸ್ಕೊಳ್ತಾ ಇದ್ದೆ. ಸೊ ಇವಾಗ ನನಗೆ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ 3 ಕಪ್ಸ್ ಆಗುವಷ್ಟು ನಾನಿಲ್ಲಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಆಗುತ್ತೆ ಚಪಾತಿ ಹಿಟ್ಟು. ಸೊ ಅದರಿಂದ ನಾನು ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕು ಅಂದರೆ ಈ ಚಪಾತಿ ಹಿಟ್ಟನ್ನ ಇದರಲ್ಲೇ ಕಲಿಸ್ಕೊಳ್ತೀನಿ. ಆ್ಯಂಡ್ ನನಗೆ ಟೈಮ್ ಕೂಡ ಸೇವ್ ಆಗೋಗ್ಬಿಡುತ್ತೆ, ಆ್ಯಂಡ್ ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ. ನಾವಿವಾಗ ಕೈಯಲ್ಲಿ ಕಲಿಸಿದ್ರೆ ಒಂದು 5 to 8 ಮಿನಿಟ್ಸ್ ಟೈಮ್ ಹಿಡಿಸುತ್ತೆ. ಬಟ್ ಈ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ನಮಗೆ 2 ಮಿನಿಟ್ಸಲ್ಲೇ ಚಪಾತಿ ಹಿಟ್ಟು ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಅದರಿಂದ ನಾನು ಮಾರ್ನಿಂಗ್ ಎದ್ದ ಕೂಡಲೇ ಮಕ್ಳಿಗೆ ಏನಾದರೂ ಚಪಾತಿ ಮಾಡಿಕೊಡ್ಬೇಕು ಅಂದರೆ ಈ ಚಪಾತಿ ಹಿಟ್ಟಲ್ಲಿ ಈ ಥರ ಮಿಕ್ಸಿ ಮಾಡ್ಕೊಂಡು ಇಟ್ಕೊಬಿಟ್ಟಿರ್ತೀನಿ. ಆ್ಯಂಡ್ ಇವಾಗ ಬಂದು ನಾನು ಕ್ಯಾಪ್ಸಿಕಮ್ ಕರ್ರಿನ ಮಾಡ್ಕೊಳ್ಳೋದಕ್ಕೆ ಆನಿಯನ್ಸ್ನೆಲ್ಲ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ ಕರ್ರಿನ ಮಾಡೋದಕ್ಕೆ ಫಸ್ಟ್ ಒಂದು ಮಸಾಲೆ ಅನ್ನೋದು ಪ್ರಿಪೇರ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ, ಮತ್ತು ಕಡಲೆ ಬೀಜ, ಸ್ವಲ್ಪ ಕೊಬ್ಬರಿ, ಹಾಗೆ ಗಸಗಸೆ ಇಷ್ಟನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಕರಿಬೇವು ಹಾಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಉದ್ದುದ್ದವಾಗಿ ಹಚ್ಕೊಂಡಿರಬೇಕು ಕ್ಯಾಪ್ಸಿಕಮ್ನ. ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ರುಬ್ಬಿಟ್ಕೊಂಡಿದ್ವಲ್ವ ಆ ಥರ ಮಸಾಲೆನ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಡೆ, ಸ್ವಲ್ಪ ಹಾಕ್ಕೊಳ್ಳಿ ಅರಿಶಿನದ ಪುಡಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಮೈನಾಗಿ 1 ಕಪ್ ಆಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರನ್ನ ಆ್ಯಡ್ ಮಾಡಿ ಒಂದು 5 ರಿಂದ 6 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ತೆಗಿಬೇಕು. ಸೊ ನೋಡಿ ಎಷ್ಟು ಬೇಗ ಕ್ಯಾಪ್ಸಿಕಮ್ ಕರ್ರಿ ರೆಡಿಯಾಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬ ಅಂದರೆ ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅತಿ ಹೆಚ್ಚಳವಾಗಿರುತ್ತೆ ಇದರಲ್ಲಿ ಕ್ಯಾಪ್ಸಿಕಮ್ನಲ್ಲಿ. ಆ್ಯಂಡ್ ಇದರಲ್ಲಿ ಸ್ಕಿನ್ಗೆ ಮತ್ತು ಐಸ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ ನಮಗೆ ಜಾಸ್ತಿ ಹೊಟ್ಟೆ ಹಸಿತಿದೆ ಅಂತ ಅನಿಸೋದಿಲ್ಲ. ಸೊ ಅದರಿಂದ ಡಯಟ್ ಮಾಡೋರ್ಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು.
ಈ ಕ್ಯಾಪ್ಸಿಕಮ್ ಒಂದು ಹೆಲ್ದಿ ವೆಜಿಟೇಬಲ್ ಅಂತಾನೆ ಹೇಳ್ಬೋದು. ಸೊ ಕರಿನೆಲ್ಲ ರೆಡಿ ಮಾಡಿಟ್ಮೇಲೆ ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡು. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಬಂದಿರುತ್ತೆ ನೋಡಿ. ಚಪಾತಿ ಹಿಟ್ಟನ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ. ನಾನು ಮಿಕ್ಸಿ ಜಾರಿಂದ ತೆಗೆದ್ಮೇಲೆ ಇನ್ನೂ ಒಂದ್ಸಲ ಕೈನಲ್ಲಿ ಈ ತರ ಇದು ಕಲಿಸ್ಕೊಳ್ತೀನಿ. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಇನ್ನು ನಿನ್ನೆ ಮೊನ್ನೆ ಎಲ್ಲ ನನಗೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ, ಸ್ವಲ್ಪ ಲಾಂಗ್ ವಿಡಿಯೋಸ್ನ. ನನಗೆ ಎಲ್ಲಾದರೂ ಹೋಗಿ ಬಂದರೆ ಸ್ವಲ್ಪ ಇನ್ಫೆಕ್ಷನ್ ಥರ ಆಗೋಗ್ಬಿಡುತ್ತೆ ಗಂಟ್ಲಲ್ಲಿ. ಸೊ ಅದರಿಂದ ನನಗೆ ವಾಯ್ಸ್ ಕೊಡೋದಕ್ಕೆ ಆಗೋದಿಲ್ಲ. ಸೊ ನಿಧಾನವಾಗಿ ನಾನು ವಾಯ್ಸ್ನ ಕೊಡ್ತೀನಿ. ಯಾಕಂದರೆ ನನಗೆ ಬೇರೆ ಸೈಡಲ್ಲಿ ನನಗೆ ನೀರು ಕುಡಿಯೋದ್ರಿಂದ ಬೇಗ ಅಡ್ಜಸ್ಟ್ ಆಗೋದಿಲ್ಲ. ನನಗೆ ಗಂಟ್ಲು ಇನ್ಫೆಕ್ಷನ್ ಥರ ಆಗೋಗ್ಬಿಡುತ್ತೆ. ಸೊ ಅದರಿಂದ ನನಗೆ ಕೊಡೋದಕ್ಕಾಗಿಲ್ಲ. ಆ್ಯಂಡ್ ನೋಡಿ ನಾನಿಲ್ಲಿ ಮಕ್ಕಳ ಲಂಚ್ ಬಾಕ್ಸ್ನ ಈ ಥರ ಪ್ರಿಪೇರ್ ಮಾಡ್ತೀನಿ ಡೈಲಿನೂ. ಏನಾದರೂ ಒಂದು ಫ್ರೂಟ್ನ ಆ್ಯಡ್ ಮಾಡಿರ್ತೀನಿ. ಹಾಗೆ ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ನಾನು ಆ್ಯಡ್ ಮಾಡೇ ಮಾಡ್ತೀನಿ. ಯಾಕಂದರೆ ಮಾಡಿ ಇಟ್ಕೊಬಿಟ್ಟಿರ್ತೀನಿ ಡ್ರೈ ಫ್ರೂಟ್ಸ್ ಲಡ್ಡುನ ಖಾಲಿ ಆಗ್ತಾ ಇದ್ದಂಗೆ. ಸೊ ಅದೊಂದು ಡೈಲಿ ಒಂದು ಡ್ರೈ ಫ್ರೂಟ್ಸ್ನ ಲಡ್ಡು ಹಾಕಿ ಕಳಿಸ್ತೀನಿ ಲಂಚ್ ಬಾಕ್ಸ್ಗೆ. ಇನ್ನೂ ಒಂದು ಕಡೆ ಮಕ್ಕಳಿಗೆ ಕುಡಿಯೋದಕ್ಕೆ ಅಂತೇಳಿ ಒಂದು ಹೆಲ್ದಿ ಡ್ರಿಂಕ್ನ ಪ್ರಿಪೇರ್ ಮಾಡ್ತೀನಿ ಡೈಲಿ. ನೋಡಿ ಈ ಥರ ಒಂದು ಡ್ರೈ ಫ್ರೂಟ್ಸ್ ಡ್ರಿಂಕ್ ಹಾಗೆ ಸ್ಮೂತಿನ ರೆಡಿ ಮಾಡಿ ಅವ್ರಿಗೆ ಕುಡಿಸ್ತೀನಿ. ಒಂದೊಂದು ಟೈಮ್ ಟಿಫನ್ ಮಾಡ್ತಾರೆ, ಒಂದೊಂದು ಟೈಮ್ ಮಾಡೋದಿಲ್ಲ. ಸೊ ಅದರಿಂದ ಒಂದು ಗ್ಲಾಸ್ ಡ್ರೈ ಫ್ರೂಟ್ಸ್ ಸ್ಮೂತಿನ ಮಾಡಿ ಕುಡಿಸ್ತೀನಿ. ಮನೆಯಲ್ಲಿ ಏನು ತಿಂಡಿ ಮಾಡಿರ್ತೀನೋ ಅದನ್ನೇ ಬೆಳಗ್ಗೆ ಸ್ವಲ್ಪ ತಿನ್ನಿಸ್ತೀನಿ. ತಿನ್ನೋದಿಲ್ಲ ಅಂದರೆ ನಾನು ಇಲ್ಲಿ ಡ್ರೈ ಫ್ರೂಟ್ ಸ್ಮೂತಿನ ಮಾಡಿ ಕೊಡ್ತೀನಿ. ಒಂದೊಂದು ಗ್ಲಾಸ್ನ ಕುಡಿತಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು, ವಿಟಮಿನ್ಸ್ ತುಂಬ ಇರುತ್ತೆ ಸೋಕ್ ಮಾಡಿ ಡ್ರೈ ಫ್ರೂಟ್ ಸ್ಮೂತಿ ಮಾಡೋದ್ರಿಂದ. ಸೊ ಅದರಿಂದ ಮಕ್ಕಳಿಗೆ ಒಂದೊಂದು ಗ್ಲಾಸ್ನ ಕೊಡ್ತೀನಿ. ಇನ್ನು ಅವ್ರ ಮಕ್ಕಳು ಸ್ಕೂಲ್ಗೆ ಹೊರಟರು, ನಾನಿಲ್ಲಿ ನನ್ನ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಕೆಲಸಗಳನ್ನ ಮಾಡ್ಕೋಣ ಅಂತೇಳಿ ಮಕ್ಕಳು ಹೋದ್ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಟೈಮ್ ಬೆಳಗ್ಗೆನೆ ಪೂಜೆ ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಸ್ವಲ್ಪ ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ನಿಧಾನವಾಗೇ ಮಾಡೋಣ, ಆ ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡ್ಕೋಣ ಅಂತೇಳಿ ನಿಧಾನವಾಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಬೇಗ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ ಪೂಜೆ ಮಾಡೋಣ ಅಂತೇಳಿ. ಜಾಸ್ತಿ ಏನು ರೆಡಿ ಆಗೋದಿಲ್ಲ, ಜಸ್ಟ್ ಒಂದು ಸನ್ಸ್ಕ್ರೀನ್ ಮಾಡಿಕೊಂಡು ಒಂದು ಯಾವುದಾದ್ರೂ ಮಕ್ಕಳದೇ ಪೌಡ್ರ್ ಹಚ್ಕೊಳ್ತೀನಿ. ನಾನು ಜಾಸ್ತಿ ಯಾವುದು ಪೌಡ್ರ್ ಯೂಸ್ ಮಾಡೋದಿಲ್ಲ. ಜಾಸ್ತಿ ಒಂದು ಸನ್ಸ್ಕ್ರೀನ್ ಇಲ್ಲಾಂದರೆ ಒಂದು ಪಾಂಡ್ಸ್ ಮಾಯ್ಶ್ಚರೈಸರ್ನ ಹಚ್ಕೊಳ್ತೀನಿ ಅಷ್ಟೇ. ಮತ್ತು ಒಂದು ಲಿಪ್ ಬಾಮ್ನ ಹಚ್ಕೊಳ್ತೀನಿ. ಇನ್ನೇನು ಜಾಸ್ತಿ ರೆಡಿ ಆಗೋದಿಲ್ಲ. ಆ್ಯಂಡ್ ನೋಡಿ ಹೊಸ್ಲಿಗೆಲ್ಲ ಈ ಥರ ಅಲಂಕಾರ ಮಾಡಿಟ್ಟಿದ್ದೀನಿ. ನನಗೆ ಹೊಸ್ಲ ಹತ್ರ ಒಂದು ರಂಗೋಲಿನ ಬಿಡಿಸ್ಬೇಕು ಅಂದರೆ ತುಂಬ ಇಷ್ಟ. ಕ್ಲೀನಾಗಿ ಬಿಡಿಸ್ಕೊಳ್ಬೇಕು. ಹಾಗೆ ಯಾರಾದರೂ ಸಡನ್ನಾಗಿ ಬಂದ್ರೂ ಒಂಥರ ಪಾಸಿಟಿವ್ ಅನ್ನೋ ಥರ ಅವರು ಫೀಲ್ ಆಗ್ತಾರೆ. ಸೊ ಅದರಿಂದ ನನಗೆ ತುಂಬ ಇಷ್ಟ ಹೊಸ್ಲ ಹತ್ರ ರಂಗೋಲಿನ ಬಿಡಿಸೋದು. ಆ್ಯಂಡ್ ಡಿಫ್ರೆಂಟಾಗಿ ನಾನು ಟ್ರೈ ಮಾಡ್ತಾ ಇರ್ತೀನಿ ರಂಗೋಲಿಸ್ನ. ನನಗೆ ಚುಕ್ಕಿ ರಂಗೋಲಿ ಅಷ್ಟೊಂದು ಬರೋದಿಲ್ಲ. ನಾರ್ಮಲ್ ಈ ಥರ ಯಾವುದಾದ್ರೂ ಒಂದು ರಂಗೋಲಿನ ಬಿಡಿಸ್ಬೇಕು ಅಂದರೆ ಆರಾಮಾಗಿ ಬಿಡಿಸ್ತೀನಿ. ಅದಕ್ಕೆ ಕಲರ್ ತುಂಬಬೇಕು ಅಂದ್ರೂ ಅಷ್ಟೇ ತುಂಬ ಇಷ್ಟ. ನನಗೆ ಹಳೆ ಮನೆಯಲ್ಲಿದ್ದಾಗ ಈ ಥರ ಹಬ್ಬಗಳ ಟೈಮಲ್ಲಿ ರಂಗೋಲಿನ ಬಿಡಿಸ್ತಾ ಇದ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇತ್ತು. ಯಾಕಂದರೆ ಹಬ್ಬಗಳ ಟೈಮಲ್ಲಿ ರಂಗೋಲಿನ ಬಿಡಿಸ್ತಾ ಇದ್ರೆ ಅದಕ್ಕೆ ಕಲರ್ ತುಂಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಹಳೆ ಮನೆಯಲ್ಲಿ. ಸೊ ಈ ಮನೆಗೆ ಬಂದಾಗಿಂದ ಇನ್ನೂ ಯಾವುದೋ ಹಬ್ಬನ ಸ್ಟಾರ್ಟ್ ಮಾಡಿಲ್ಲ. ಇನ್ನೇನು ಶ್ರಾವಣ ಮಾಸ ಹತ್ರ ಬರ್ತಾ ಇದೆಯಲ್ಲ, ಇನ್ನು ಒಂದೊಂದು ಹಬ್ಬನೇ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಇಲ್ಲಿ ನಾನು ಪೂಜೆನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಆ್ಯಂಡ್ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮುಖವಾಡನ ಇಟ್ಟು ಎಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ವರ್ಷವೂ ಅಷ್ಟೇ ಮುಖವಾಡನ ಇಡ್ತೀನಿ ಆಷಾಢ ಟೈಮಲ್ಲಿ. ಶುಕ್ರವಾರ ಇಡ್ತೀನಿ. ಹಾಗೆ ಶನಿವಾರ ನಾವು ಮನೆಯಲ್ಲಿ ಮಾಮೂಲಿ ಪೂಜೆ ಮಾಡ್ಕೊಳ್ತೀವಲ್ವ, ಅವಾಗ ತೆಗೆದಿಡ್ತೀವಿ. ಆಷಾಢ ಶುಕ್ರವಾರ ಮಾತ್ರ ಈ ಥರ ಅಮ್ಮನವರ ಮುಖವಾಡನ ಇಡ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ನನಗೆ 1 hour ಹಿಡಿಸುತ್ತೆ. ಸೊ ಅದರಿಂದ ನಾನು ಕ್ಲೀನಿಂಗ್ ಮಾಡೋದೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ. ಇನ್ನು ನಾನು ಮನೇಲಿ ಯಾವ ಥರ ಗುರುವಾರದ ಪೂಜೆ ಮಾಡ್ತೀನಿ ಅಂತೇಳಿ ನಾನು ಲಾಸ್ಟ್ ವ್ಲಾಗ್ನಲ್ಲೇ ತಿಳಿಸಿದ್ದೀನಿ. ಒಂದ್ಸಲ ಯಾರ್ಯಾರು ನೋಡಿಲ್ವೋ ಒಂದ್ಸಲ ಚೆಕ್ಔಟ್ ಮಾಡಿ. ಇನ್ನು ಗುರುವಾರನೇ ನಾನೆಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿರ್ತೀನಿ, ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಲ್ವ. ಶುಕ್ರವಾರ ಅಷ್ಟೊಂದು ಕೆಲಸ ಇರೋದಿಲ್ಲ. ಜಸ್ಟ್ ನನಗೆ ದೇವ್ರ ಮನೆಯಲ್ಲಿ ಹೂವು ಹಣ್ಣು ಆ ಥರ ಎಲ್ಲ ತೆಗೆದಿಟ್ಕೊಂಡು ನಾರ್ಮಲ್ ಹೂವನ್ನೆಲ್ಲ ಜೋಡಿಸ್ಕೊಂಡು ಪೂಜೆನ ಮಾಡ್ಕೊಬಿಡ್ತೀನಿ. ಇದಕ್ಕೆ ನನಗೆ 1/2 hour ಹಿಡಿಸುತ್ತೆ. ಸೊ ಅದರಿಂದ ಮಕ್ಕಳು ಹೋದ್ಮೇಲೆ ನಿಧಾನವಾಗಿ, ಇವತ್ತು ಆಷಾಢ ಅಲ್ವಾ, ನಿಧಾನವಾಗಿ ಮಾಡೋಣ ಅಂತೇಳಿ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಅಡುಗೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಮಕ್ಕಳು ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ವ, ಸೊ ಅದರಿಂದ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಆಗೋಗ್ಬಿಡುತ್ತೆ ಕೆಲಸ ನನಗೆ. ಸೊ ಅದರಿಂದ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಫಸ್ಟ್ ಆಗಿದ್ರೆ ಬೆಳಗ್ಗೆನೆ ನಾಷ್ಟ ಮತ್ತು ಅಡುಗೆ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಇವಾಗ ಆಗಲ್ಲ, ಮಕ್ಕಳಿಗೆ ಇಬ್ಬರಿಗೂ
ಒಂದೇ ಸ್ಕೂಲ್ಗೆ ಸೇರಿಸಿರೋದ್ರಿಂದ ನನಗೆ ಸ್ವಲ್ಪ ಇಬ್ಬರಿಗೂ ಬೇಗ ಎಬ್ಬರಿಸ್ಬೇಕು, ರೆಡಿ ಮಾಡಬೇಕು, ಅದೇ ಟೈಮ್ ಆಗೋಗ್ಬಿಡುತ್ತೆ. ಸೊ ಅದರಿಂದ ಮಕ್ಕಳನ್ನ ಕಳಿಸಿ ನೆಕ್ಸ್ಟ್ ನಾನು ಅಡುಗೆನ ಪ್ರಿಪೇರ್ ಮಾಡ್ಕೊಳ್ತೀನಿ. ಇವಾಗ ನಾನಿಲ್ಲಿ ನುಗ್ಗೆಕಾಯಿ ಸಾರು ಮಾಡ್ತಿರೋದ್ರಿಂದ ನುಗ್ಗೆಕಾಯಿನ ಈ ಥರ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದ್ರ ನಾರನ್ನ ಒಂದೇ ಸಲ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡಿಕೊಂಡು ನಾರನ್ನ ಬಿಡಿಸ್ಕೊಳ್ಳೋದ್ರಿಂದ ಈಸಿಯಾಗಿ ಆಗೋಗ್ಬಿಡುತ್ತೆ ನೋಡಿ. ಈ ಥರ ಒಂದ್ಸಲ ಟ್ರೈ ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಿ. ನುಗ್ಗೆಕಾಯಿ ಸಾರು ಮಾಡ್ಬೇಕಾದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಸ್ವಲ್ಪ ಈಸಿ ಅನಿಸುತ್ತೆ ಕೆಲಸ. ಇನ್ನು ಮಾರ್ನಿಂಗ್ ಟೈಮಲ್ಲೇ ಕೆಲಸನೆಲ್ಲ ಮಾಡ್ಕೊಂಡು ಬಿಟ್ಟಿರ್ತೀನಿ. ಆಲ್ಮೋಸ್ಟ್ ಕೆಲಸ ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಇನ್ನು ಅಡುಗೆ ಕೆಲಸ ಒಂದು ಪೆಂಡಿಂಗ್ ಇರುತ್ತೆ. ಆ್ಯಂಡ್ ಇವಾಗ ನೋಡಿ ನುಗ್ಗೆಕಾಯಿನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆ ಇರಲಿಲ್ಲ, ಸೊ ಅದರಿಂದ ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆನೂ ಸೇರಿಸ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಾನಿಲ್ಲಿ 1 ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಸ್ಮಾಲ್ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು, ಒಂದು 4ರಿಂದ 5 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸೇರಿಸೋದ್ರಿಂದ ನಾವು ಏನು ನೀರನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀವೋ, ವಿಸಿಲ್ ಬಂದಾಗ ನೀರೆಲ್ಲ ಉಕ್ಕಿ ಬರುತ್ತಲ್ವ, ಸೊ ಆ ನೀರೆಲ್ಲ ಉಕ್ಕಿ ಬರೋದಿಲ್ಲ ಎಣ್ಣೆ ಹಾಕಿರೋದ್ರಿಂದ. ಸೊ ಅದರಿಂದ ನೀರೆಲ್ಲ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ವಿಸಿಲ್ ಬಂದಾಗ. ಸೊ ಅದರಿಂದ ಎಣ್ಣೆನ ಹಾಕ್ಕೊಂಡು ನಾವು ವಿಸಿಲ್ನ ಕೂಗಿಸ್ಕೊಳ್ಬೇಕು. ಒಂದು ಕಡೆ ಬೇಳೆ ಬೇಯ್ತಾ ಇರುತ್ತೆ. ನಾನಿಲ್ಲಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಅಲ್ವಾ ತರಕಾರಿ ಸಿಪ್ಪೆ ಎಲ್ಲ, ಅದು ಹಾಗೆ ಬಿಟ್ಟಿದ್ದೆ. ಇನ್ನು ಅವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇದು ಒಂದು ಕೆಲಸ ಬೇಗ ಆಗೋಗ್ಬಿಡುತ್ತೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗೋಗ್ಬಿಡುತ್ತೆ. ಅವಾಗಿಂದ ಕೆಲಸ ಆವಾಗಲೇ ಮಾಡ್ಕೊಂಡ್ಬಿಡ್ಬೇಕು. ಚಾಪಿಂಗ್ ಬೋರ್ಡ್ ಕ್ಲೀನ್ ಮಾಡ್ಕೊಳ್ಳೋದೇ ಆಗಿರಲಿ, ಚಾಕು ಕ್ಲೀನ್ ಮಾಡ್ಕೊಳ್ಳೋದೇ ಆಗಿರಲಿ, ಇನ್ನು ಸಾಂಬಾರ್ಗಿಟ್ಟಾಗ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ಳೋದೇ ಆಗಿರಲಿ, ಅವಾಗಲೇ ಮಾಡ್ಕೊಂಡ್ಬಿಟ್ರೆ ನಮಗೆ ಟೈಮ್ ಕೂಡ ಸೇವ್ ಆಗೋಗ್ಬಿಡುತ್ತೆ. ನನ್ನ ಡೈಲಿ ರೊಟೀನ್ ಮಾತ್ರ ಇದೇ ಥರನೇ ಇರುತ್ತೆ ಯಾವಾಗ್ಲೂ. ಒಂದೊಂದು ಸಲ ಎಲ್ಲಾದರೂ ಹೋದಾಗ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಇನ್ನು ಸಾಂಬಾರಿಗೆ ಇಲ್ಲಿ ನಾನು ತಪ್ಪಲೆಯಲ್ಲಿ ಮಾಡ್ತಿರೋದ್ರಿಂದ ತಪ್ಪಲೆಯಲ್ಲೇ ತೋರಿಸ್ತಾ ಇದ್ದೀನಿ. ಇನ್ನು ತರಕಾರಿನೆಲ್ಲ ನೀರಲ್ಲಿ ಹಾಕ್ಕೊಂಡಿದ್ದೆ, ಆಲೂಗಡ್ಡೆ ಒಂದಿರಲಿಲ್ಲ ಅಷ್ಟೇ. ಇನ್ನು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಟೊಮೊಟೊ, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹಚ್ಚಿಟ್ಕೊಂಡಿರುವಂಥ ನುಗ್ಗೆಕಾಯಿ ಮತ್ತು ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಂಬಾರ್ ಪುಡಿನ ನಾನು ಮನೆಯಲ್ಲೇ ಮಾಡಿಸ್ಕೊಂಡಿರೋದು, ನಮ್ಮ ಅತ್ತೆ ಅವ್ರು ಕೊಟ್ಟಿರೋದು. ಸೊ ಆ ಸಾಂಬಾರ್ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಗಲೇ ನಾನು ಒಂದು ಕುಕ್ಕರಲ್ಲಿ ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಅದೆಲ್ಲ ರೆಡಿ ಆಗಿದೆ ನೋಡಿ. ಈ ಥರ ಬೆಂದಿರಬೇಕು. ನಾನಿಲ್ಲಿ 2ರಿಂದ 3 ವಿಸಿಲ್ಗೆ ಬೇಳೆನ ಇಡ್ತೀನಿ, ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಇವಾಗ ನಾನು ಎಲ್ಲ ಒಗ್ಗರಣೆನ ಮಾಡ್ಕೊಂಡೆ ಅಲ್ವಾ ತರಕಾರಿನ, ಅದ್ರ ಜೊತೆ ಇವಾಗ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ತೆಗಿಬೇಕು ನೋಡಿ. ಸಾಂಬಾರು ಅನ್ನೋದು ಸೂಪರಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನಾವು ನುಗ್ಗೆಕಾಯಿ ಸಾಂಬಾರು ಅಂತಲೇ ಅಲ್ಲ, ತರಕಾರಿ ಸಾಂಬಾರು ಸಹ ಇದೇ ಥರನೇ ಮಾಡ್ಕೊಳ್ಬೋದು. ಮೂಲಂಗಿ ಸಾಂಬಾರು ಅಷ್ಟೇ ಇದೇ ಥರನೇ ಮಾಡ್ಕೊಳ್ಳೋದು. ಆ್ಯಂಡ್ ನನಗೆ ಈ ಥರ ಸಿಂಪಲ್ ರೆಸಿಪೀಸ್ ಅಂದರೆ ತುಂಬ ಇಷ್ಟ. ಸೊ ಬೇಗ ಆಗೋ ಥರ ನಾನು ಅಡುಗೆನ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಜಾಸ್ತಿ ಮಸಾಲ ರುಬ್ಕೊಳ್ಬೇಕು, ಅದು ಇದು ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ಸಿಂಪಲ್ಲಾಗಿ ನಾನು ಅಡುಗೆನ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಇನ್ನು ಸಾಂಬಾರೆಲ್ಲ ಮಾಡಿಟ್ಮೇಲೆ ನಾನು ತಿಂಡಿನ ಮಾಡ್ಕೊಂಡೆ. ಪೂಜೆನೆಲ್ಲ ಮಾಡಿದ್ಮೇಲೆ ಸಾಂಬಾರೆಲ್ಲ ಮಾಡಿಟ್ಟು ತಿಂಡಿನೂ ಸಹ ಮಾಡ್ಕೊಂಡೆ. ಇನ್ನು ನನ್ನ ಮಗನಿಗೆ ಸ್ಕೂಲಿಂದ ಬರೋ ಟೈಮ್ ಆಗಿತ್ತು, ಇನ್ನು ಅವನ್ನ ಕರ್ಕೊಂಡು ಬಂದೆ. ಆ್ಯಂಡ್ ಈ ವ್ಲಾಗ್ನಲ್ಲಿ ಇನ್ನೂ ಒಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು. ಆ್ಯಂಡ್ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಸಡನ್ನಾಗಿ ಮೈಸೂರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡಿಕೊಂಡೆ. ಇನ್ನು ನಾವು ಲಾಸ್ಟ್ ಟೈಮ್ ಹೋದಾಗ ಮೈಸೂರಿಗೆ ಹೋಗಿರಲಿಲ್ಲ, ಸೊ ಅದರಿಂದ ಇವತ್ತಾದರೂ ಹೋಗ್ಬಿಟ್ಟು ಬರೋಣ ಅಂತೇಳಿ ಎಲ್ಲ ಜೋಡಿಸ್ಕೊಂಡು ಪೂಜೆಗೆ ಏನೇನು ಬೇಕೋ ಎಲ್ಲ ಇಟ್ಕೊಂಡೆ. ಇನ್ನು ಸಾಂಬಾರೆಲ್ಲ ಮಾಡಿದ್ದೆ ಅಲ್ವಾ, ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಂಡೆ. ಇನ್ನು ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಇನ್ನು 2-3 ಡೇಸ್ ಆಗುತ್ತೆ ಮನೆಗೆ ಬರೋದು ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಸೊ ಎಲ್ಲ ದೇವ್ರ ಮನೇಲಿಟ್ಟು ಪೂಜೆನ ಮಾಡಿಕೊಂಡೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಹೇಗಿತ್ತು ಅಂತೇಳಿ. ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.